ನಿನ್ನೆ ತಾನೇ ನಮ್ಮನ್ನು ಅಗಲಿದಂತ ಪಾಪ ಪೂಜ್ಯರು ನಮ್ಮ ಎಲ್ಲರ ಶಕ್ತಿಯನ್ನ, ನಮ್ಮ ಧರ್ಮದ ಒಂದು ಶಕ್ತಿಯನ್ನ ಹೆಚ್ಚಿಸಿದಂತ ಮಹಾನ್ ವ್ಯಕ್ತಿಗಳು, ಹಿರಿಯ ಜೀವಿಗಳು ಆಗಿರತಕ್ಕಂಥ ಶ್ರೀ 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 ವಿಶ್ವೇಶ ಇವರ ಒಂದು ಅಕಾಲಿಕ ಮರಣದ ಒಂದು ನೋವಿನಲ್ಲಿ ಇವತ್ತು ಅವರಿಗೆ ನಾವು ಶ್ರದ್ಧಾಂಜಲಿಯನ್ನ ಸಲ್ಲಿಸುವುದರೊಂದಿಗೆ ನಮ್ಮ ಕೆಜಿಎಫ್ನ ಸರ್ಕಾರಿ ನೌಕರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ನಾವು ಇವತ್ತು ಆಚರಣೆ ಮಾಡುವ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಸನ್ಮಾನ್ಯ ವಿಶ್ವೇಶ್ವರ ತೀರ್ಥರ ಒಂದು ಅಗಲಿಕೆಯ ನೋವಿನಲ್ಲಿ ನಾವು ಯಾವುದೇ ಒಂದು ಪ್ರಾರ್ಥನೆ ಮತ್ತೆ ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡದೆ ನೇರವಾಗಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದ್ರ ಮೂಲಕ ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಅತಿಥಿ ಮಾನ್ಯರಲ್ಲಿ ಹಾಗೇನೆ ಎಲ್ಲ ಬಂದಿರತಕ್ಕಂತ ಎಲ್ಲ ನೌಕರ ಬಂಧುಗಳಲ್ಲಿ ನಾನು ಸವಿನಯವಾಗಿ 1 ನಿಮಿಷಗಳ ಕಾಲ ಅವರಿಗೆ ಮೂಲಕ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕೃಷ್ಣ ಅವರಿಗೆ ಹೆಚ್ಚು ವೈಕುಂಠ ಪ್ರಾಪ್ತಿಯನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ ನಾವು ಅವರಿಗೆ ಮೌನಾಚರಣೆಯನ್ನು ಮಾಡೋಣ. ನಡೆದಂತ ಒಂದು ಬಹಳಷ್ಟು ವಿಷಾದನೀಯವಾದಂತಹ ಸಂಗತಿ ಅಂತಂದ್ರೆ ಶ್ರೀ ವಿಶ್ವೇಶ್ವರ ತೀರ್ಥರು ದೈವಾಧೀನರಾಗಿರತಕ್ಕಂಥದ್ದು. ಅವರು ಶಿಕ್ಷಣ ಇಲಾಖೆಗೆ ಹಾಗೆ ಶಿಕ್ಷಣಕ್ಕೆ ಎಲ್ಲ ರೀತಿಯಾದಂತಹ ಒಂದು ಮಾನವನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿ, ಬಹಳಷ್ಟು ಸಮಾಜ ಸೇವೆಯನ್ನ ಮಾಡಿ, ಬಹಳಷ್ಟು ಹೆಸರನ್ನ ಪಡೆದು, ಬಹಳಷ್ಟು ನಮ್ಮೆಲ್ಲರಿಗೂ ಒಂದು ಸುಖ ಶಾಂತಿಯಿಂದ ಎಲ್ಲರೂ ಇಲ್ಲಿ ಯಾವುದೇ ಜಾತಿ ಇದ್ದರೆ ನಮ್ಮ ಉಡುಪಿಯ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ನಮ್ಗೆಲ್ಲ ನೋವುಂಟು ಮಾಡ್ತಕ್ಕಂಥ ಒಂದು ಸಂಗತಿನೇ ಗೊತ್ತಾಯ್ತು. ಹಾಗಾಗಿ ನಾವು ಕಾರ್ಯಕ್ರಮವನ್ನ ಇಲ್ಲೇ ಮೊಟ್ಟುಗೊಳಿಸಬಾರದು, ಅವರಿಗೆ ಇದನ್ನ ಶ್ರದ್ಧಾಂಜಲಿ ಸಭೆಯನ್ನಾಗಿ ಮಾಡಿ ಆ ಒಂದು ದಿನವನ್ನ, ಕ್ಯಾಲೆಂಡರ್ ಬಿಡುಗಡೆಯ ದಿನವನ್ನ ಅವರಿಗೆ ಶ್ರದ್ಧಾಂಜಲಿ ಏನೋ ಒಂದು ಸಭೆಯನ್ನ ಹಮ್ಮಿಕೊಂಡು ಅವರಿಗೆ ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮ ಮಾಡಿಕೊಳ್ಳೋಣ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾವು ಇಲ್ಲಿ ಇವತ್ತು ಸೇರಿದ್ದೇವೆ. ಶ್ರದ್ಧಾಂಜಲಿ ಸಭೆಯಲ್ಲಿ ಸೇರಿ ಎಲ್ಲರೂ ಏನು ಗೌರವವನ್ನು ಸೂಚಿಸಲು ಗೌರವಾನ್ವಿತ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರಿಗೆ ತಮ್ಮೆಲ್ಲರಿಗೂ ಕೂಡ ಮಂಟಪದಲ್ಲೇ ಮನೆಗೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಇವತ್ತು ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ನೆನ್ನೆ ನಾವು ವಿಶ್ವ ಮಾನವ ದಿನಾಚರಣೆಯನ್ನು ಆಚರಣೆ ಮಾಡಿದೀವಿ. ನಾವಲ್ಲಿ ಏನು ವಿಶ್ವ ಮಾನವ ಸಂದೇಶದ ಬಗ್ಗೆ ತಿಳ್ಕೋಬೇಕು, ತಾವೆಲ್ಲ ಹೇಳ್ಬೇಕಾದ್ರೆ ನಾವೆಲ್ಲ ಏನ್ ಹೇಳ್ತೀವಿ ಅಂದ್ರೆ, ಕುವೆಂಪು ಅವರು ಹೇಳಿದ ಹಾಗೆ ನಾವೆಲ್ಲ ಹುಟ್ಟುವಾಗ ವಿಶ್ವ ಮಾನವನಾಗೆ ಹುಡ್ತೀವಿ, ಆದ್ರೆ ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗ್ಬಿಡ್ತೀವಿ. ಹಾಗಾಗಿ ಕುವೆಂಪು ಅವರು ಹೇಳ್ತಾರೆ, ಮನುಷ್ಯನನ್ನ ಶಿಕ್ಷಣದ ಮುಖಾಂತರ, ಸಂಸ್ಕಾರವನ್ನ ಕೊಡೋದ್ರ ಮುಖಾಂತರ ಆ ಅಲ್ಪ ಮಾನವನ ಮತ್ತೆ ಸಂಸ್ಕಾರ ಬೆಳೆಸುತ್ತಾ ಅವರನ್ನ ವಿಶ್ವಮಾನವನಾಗಿ ಮಾಡತಕ್ಕಂಥ ಕೆಲಸದ ಶಿಕ್ಷಣ ಮಾಡಬೇಕು ಅಂತ ಹೇಳಿ ಆ ಒಂದು ಮಾತನ್ನ ಹೇಳ್ಬೇಕಾದ್ರೆ ನಮ್ಗೆ ನೆನಪಾಗ್ತಕ್ಕಂಥ ಯಾರಪ್ಪ ಅಂದ್ರೆ ನಮ್ಮ ಪೇಜಾವರ ಶ್ರೀಗಳಾಗಿರ್ತಕ್ಕಂಥ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು. ಯಾಕಪ್ಪ ಅಂದ್ರೆ ಶಿಕ್ಷಣದ ಮುಖಾಂತರ ಅವರು ಇವತ್ತಿನ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ, ಅಂದ್ರೆ ಇವತ್ತಿನ ಸನ್ನಿವೇಶಗಳು ತಾವು ನೋಡ್ತಾ ಇರ್ಬೋದು, ಸಮಾಜದಲ್ಲಿ ಕೋಮುಗಲಭೆಗಳು, ಭಯೋತ್ಪಾದನೆ, ಇಂತಹ ಸಂದರ್ಭ ಇವತ್ತೇನು ನಡೀತಾ ಇದೆ ಅಂದ್ರೆ ಈ ವರ್ತಮಾನ ಯುಗದಲ್ಲಿ ಈಗ ಏನ್ ನಡೀತಾ ಇದೆ ಅದಕ್ಕೆ ಬಹಳಷ್ಟು ದಿನಗಳ ಹಿಂದೆಯೇ ಪರಿಹಾರವನ್ನು ಸೂಚಿಸಿದಂತವರು ಪೇಜಾವರ ಶ್ರೀಗಳು. ಇವತ್ತು ಯಾವುದೇ ಧರ್ಮದ ಭೇದ ಭಾವ ಇಲ್ಲದೆ ನಾವು ಸಮಾಜದಲ್ಲಿ ಯಾವ ರೀತಿ ಹೊಂದಾಣಿಕೆಯಿಂದ ಬಾಳಬೇಕು ಅಂತಕ್ಕಂಥ ಬಹಳಷ್ಟು ಸಂದೇಶಗಳನ್ನ ಆಗಾಗ್ಗೆ ಕೊಡ್ತಾ ಇದ್ರು ನಮ್ಮ ಈ ಸ್ವಾಮೀಜಿಗಳು.
ಸೊ ಇವತ್ತು ನೆನ್ನೆ ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ದುಃಖವನ್ನ ತರ್ತಕ್ಕಂಥ ಒಂದು ಸಂದರ್ಭ. ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ ನಾವು ಏನು ಕುವೆಂಪು ಹೇಳಿದ ಮಾತನ್ನ ಇವರು ಕೂಡ ಪುನರುಚ್ಛರಿಸಿದ್ದಾರೆ, ವಿಶ್ವಮಾನವನಾಗಬೇಕು ಅಂತ ಹೇಳಿ. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಸಂದೇಶಗಳನ್ನ ಉಪದೇಶಗಳನ್ನ ತಿಳ್ಕೊಂಡು ನಾವು ವಿಶ್ವಮಾನವನಾಗುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಆ ಭಗವಂತ ಅವರಿಗೆ ಆತ್ಮ ಶಾಂತಿಯನ್ನ ಕೊಡ್ಲಿ. ಮತ್ತೊಮ್ಮೆ ಅವರು ನಮ್ಮ ಈ ಒಂದು ನಾಡಿನಲ್ಲಿ ಹುಟ್ಟಿ ಬರಲಿ, ಮತ್ತಷ್ಟು ನಮ್ಮ ಸಮಾಜ ಸುಧಾರಣೆಗೆ ಅವರು ನಮ್ಗೆ ಅಂತ ಮನುಷ್ಯ ಹುಟ್ಟು ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನೌಕರ ಸಂಘದ ಕ್ಯಾಲೆಂಡರ್ ಅನ್ನ ವಿದ್ಯುಕ್ತವಾಗಿ ಬಿಡುಗಡೆ ಮಾಡಿ ಮಾಡಿರ್ತಕ್ಕಂಥ here today to be amongst you, be a part of this celebration of honoring the representatives or the employees of government who are very disciplined, non-corrupt. It's very important. The key word is corruption today, which is spread worldwide. It is not limited to one small town or district or state or nation. It is a global issue. Corruption is everywhere. The highest corruption is in England, and we stand seventh in the world in the field of corruption. And it is not new that corruption is there in our community. Dates back very, very long time. Even the history also tells, before independence, before barter exchange of articles would take place, and they would subdue the lower community and then barter at a higher rate, giving them a smaller this one. That amounts to corruption also. Now, corruption is one thing. Corruption is one thing which destroys every state, every nation. Now, to identify a corrupt person, it is very, very easy. To identify a non-corrupt person, it is very difficult. And to establish that he is a non-corrupt and then honor him is the most difficult part. And your community has done this for the first time, picking up most disciplined and non-corrupt individuals among the service-oriented government departments of different departments, not only education, all other government departments. And they say, they blame the government for corrupt government. But it is not so. It is in the mind. The corruption is in the mind. Once you nurture corruption, it goes on. It is like a snowball. If you just roll it down, there is a snowball effect and it becomes bigger and bigger. So corruption is like that. So picking up non-corrupt people among the government employees doesn't mean that others are corrupt. It does not mean. These people have made their position so strong and have stood up in the eyes of the choosers that they are really non-corrupt, and for years to know that they are non-corrupt, they have picked them. That's all. All of you are non-corrupt. And this is the only way to cleanse the whole society. Education is one thing which really eclipses the corruption in the mind, corruption and misbehavior in the mind of an individual. Education
if it is made free to everyone, a good quality education, it is very difficult to give, to impart to whole community. Now, education to single individual is not beneficial to that individual. It is beneficial to the family, it is beneficial to the area, it is beneficial to the community, it is beneficial to the state, beneficial to the nation, beneficial to the world. And India has produced so many luminaries in the past and present day also, who have shown their ability throughout the world. Education of Abdul Kalam, Professor Abdul Kalam, is one of the examples of this particular talk. He has risen from a small stature to the highest scientist in the world. And because of his strong foundation in the ISRO, India was the first country to go around the Mars on the first attempt. India was the first country in their first attempt to land on the moon. Almost their equipment landed on the moon, but unfortunately it crashed on the moon. But still they could find out where the spot is. And that is the achievement of education. In today's function has to be brought to the notice of the country's managers, especially the Prime Minister, who is so much interested in removing corruption. So many attempts have been made, but all the attempts have failed. So it has to be highlighted such a way that everyone should know that non started his Gurukula in Bangalore in 1956. During his discourse, he would tell his students, I will not be satisfied if you learn and reproduce whatever I have told you. If you can propagate to 10 or 15 or 100 people what I have told in a much better way, and the people who receive have understood and lead a normal or supernormal life as a human and the humane qualities develop, that will be the ultimate aim with which I have taught you will be fulfilled. So with this short speech, I end my speech. ಭಾವಿಸಿದ್ರು. ಅದೇ ಥರನೇ ಸರ್ಕಾರಿ ಹುದ್ದೆಗೋಸ್ಕರವಾಗಿ ಒಂದು 11 ತಿಂಗಳು ಸತತವಾಗಿ ಓದಿ ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಆಗಿ, ತದನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಒಂದು 6 ತಿಂಗಳು ಕೆಲಸ ಮಾಡಿ, ಮಧ್ಯದಲ್ಲೇ KS ಗ್ರೂಪ್ 1 ಸೆಲೆಕ್ಷನ್ ಆಗಿ KS ಅಧಿಕಾರಿಯಾಗಿ ಒಂದು 7.5 ವರ್ಷ ಕೆಲಸ ಮಾಡಿ, ಅಂದರೆ ಸರ್ಕಾರಿ ಕೆಲಸ ಟೋಟಲು 14 ವರ್ಷ ಕೆಲಸ ಮಾಡುವ ಅನುಭವ ಇದೆ ವಿಧ ವಿಧ ಇಲಾಖೆಗಳಲ್ಲಿ. ಕುಟುಂಬದ ಬ್ಯಾಕ್ಗ್ರೌಂಡ್ ತಗೊಂಡ್ರೆ 10 ಜನ ಮಕ್ಕಳು, ರೈತ ಕುಟುಂಬ, ಎಮ್ಮೆ ಹಾಲು ಕರೆದು ನಮ್ಮನ್ನೆಲ್ಲ ಪೋಷಣೆ ಮಾಡಿದ್ದು ನಮ್ಮ ತಂದೆ ತಾಯಿ. ಅಗ್ರಿ ಮಾಡ್ಬೇಕಂತಿದೆಯಾ ಅಂದರೆ ಒಂದ್ಸರಿ ಎಲ್ಲ KCFC ಲೋನ್ ಹೋಗಿ ಒಂದು 2.5 ದಿವಸ ಕೂತು ಬಂದ್ವಿ. ತದನಂತರ ಅದು ನಮಗೆ ಸಾಧ್ಯ ಇಲ್ಲ ಅಂದಾಗ ಓದಕ್ಕೆ ಪ್ರಾರಂಭ ಮಾಡಿದ್ವಿ. ಆ ನಿಟ್ಟಿನಲ್ಲಿ 11 ತಿಂಗಳ ಪರಿಶ್ರಮಕ್ಕೆ 4 ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಯಿತು. ಒಂದು ಸೆಂಟ್ರಲ್ ಎಕ್ಸೈಸು 3 ಸ್ಟೇಟಲ್ಲಿ ಸೇರಿ ಇನ್ಸ್ಪೆಕ್ಟರ್ ಬರುತ್ತೆ, ಅದೊಂದು ಪೊಲೀಸ್ ಅಧಿಕಾರಿ, KS ಅಧಿಕಾರಿ ಎಲ್ಲ ಆಯಿತು. 13.5 ವರ್ಷ 14 ವರ್ಷಕ್ಕೆ ಸುಸ್ತಾಗಿ ರಿಸೈನ್ ಮಾಡಿ ಆಯಿತು. VR ತಗೊಂಡು ಆಯಿತು. ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವ್ರು ಯಾಕೆ ರಿಸೈನ್ ಮಾಡ್ತೀವಿ ನಾವು? ಒಂದು ಮನಸ್ಸಾಕ್ಷಿ, ಅಂತರಾತ್ಮ, ಅದರೊಂದಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತಾ? ಆಗಲ್ಲ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿ 3 ವರ್ಷ ಪೊಲೀಸ್ ಅಧಿಕಾರಿಯಾಗಿ 7 ಪೊಲೀಸ್ ಸ್ಟೇಷನ್ ಕೆಲಸ ಮಾಡಿದ್ದೀನಿ. 1 ತಿಂಗಳ ಮೇಲೆ ಎಲ್ಲೂ ಕೆಲಸ ಮಾಡೋಕ್ಕೆ ಆಗಲಿಲ್ಲ. BDA ಅಂದರೆ ಎಲ್ಲರೂ ಹೇಳ್ತಾರೆ BDAಲ್ಲಿ ಚೆನ್ನಾಗಿದೆ, BDAಲ್ಲಿ ಕೆಲಸ ಮಾಡ್ಬೋದು ಅಂತ. BDAಲ್ಲಿ 11 ತಿಂಗಳು ಕೆಲಸ ಮಾಡಿದ್ದೀನಿ KS ಅಧಿಕಾರಿಯಾಗಿ. ಕಾಲೇಜ್ ಎಜುಕೇಷನಲ್ಲಿ ಇದ್ದೆ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇದ್ದಾಗ ಒಂದು 3.5 ವರ್ಷ ಸೇವೆ ಮಾಡಿದ್ದೇನೆ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಖುಷಿ ಅನ್ನಿಸ್ತು ಕೆಲಸ ಮಾಡಲಿಕ್ಕೆ. ಯಾಕಂದರೆ ನಾನು ಯಾರು ಕೆಲಸ ಮಾಡ್ತೀನಿ ಅಂದರೆ ನಾನು ಯಾವ ಮೂಲದಿಂದ ಬಂದಿದ್ದೋ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ, ಅದು ನನಗೆ ಖುಷಿ ಅನ್ನಿಸ್ತು, ಕೆಲಸ ಮಾಡಿದ್ವಿ ಅಲ್ಲಿ. ತದನಂತರ ಆಗಲಿಲ್ಲ. ಸರ್ಕಾರಿ ನೌಕರ ವೇತನ ಲಂಸಮ್ ಚೆನ್ನಾಗಿದೆ,
ವೆನ್ ವಿ ಕಂಪೇರ್ ಟು ನಮ್ಮಲ್ಲೆಲ್ಲ ರಿಕ್ರೂಟ್ ಮಾಡುವಾಗ ಹಿಂದೆ ಫಸ್ಟ್ ಬ್ಯಾಚ್ ಅಲ್ಲಿ ರಿಕ್ರೂಟ್ ಮಾಡಿದಾಗ 8 ಲಕ್ಷ 10 ಲಕ್ಷ 12 ಲಕ್ಷ ಪ್ಯಾಕೇಜ್ ರಿಕ್ರೂಟ್ಮೆಂಟ್ ಆಗೋದು. ಈಗ 3 ಲಕ್ಷ 3.5 ಲಕ್ಷ 2.5 ಲಕ್ಷಕ್ಕೆ ರಿಕ್ರೂಟ್ಮೆಂಟ್ ಆಗ್ತಿದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ನ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಿವಿಲ್ಲು ಮತ್ತೆ ಮೆಕ್ಯಾನಿಕಲ್ಗೆ ಸಿಗ್ತಾನೆ ಇಲ್ಲ, ರಿಕ್ರೂಟ್ಮೆಂಟ್ ಆಗ್ತಿಲ್ಲ. ಇಂಡಸ್ಟ್ರಿ ಒಂದ್ ಕಡೆ ಗ್ರೋತ್ ಕಡಿಮೆ ಆಗಿದೆ, ಫೈನಾನ್ಷಿಯಲ್ ಡಿಫಿಸಿಟ್ ಆಗ್ತಿದೆ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ನನಗೂ ಸಹ ಮನಸ್ಸಿತ್ತು. ಎಲ್ಲಾದರೂ ಒಂದು ಕಡೆ ಆ ಒಂದು ದಿವ್ಯ ಚೇತನಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅದು ನೆರವೇರಿತು. ಆ ದಿವ್ಯ ಚೇತನಕ್ಕೆ ಇನ್ನೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗಾಗಲೇ ಗಣ್ಯರು ಹೇಳಿದ ಹಾಗೆ ಅವರು ಈ ನಾಡಿನಲ್ಲಿ ಮತ್ತೆ ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ನಾವು ಈ ದಿನ ಈ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ದೇವೆ. DT ಶ್ರೀನಿವಾಸ್ ಅವರು ಮಾತಾಡ್ತಾ ಅವ್ರ ಮಾತುಗಳನ್ನು ಕೇಳ್ತಾ ಇದ್ದೆ. ನಾವೆಲ್ಲ ಒಂದು ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ ಅಂತದ್ರಲ್ಲಿ ಅವರು ಎಷ್ಟು ಇಲಾಖೆಯಲ್ಲಿ ಕೆಲಸ ಮಾಡಿದಾರಪ್ಪ ಇವರು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ತಾವು ತಮ್ಮ ಸಂಘದ ವತಿಯಿಂದ ಕೆಲವು ನಿಷ್ಠಾವಂತ ನೌಕರರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಅದು ಸಂತೋಷದಾಯಕ ವಿಷಯ. ಆದರೆ ತಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿ ನಾವು ಸೇರಿದಾಗ ಪ್ರತಿಯೊಬ್ಬರು ಒಂದು ಪ್ರಮಾಣ ವಚನ ಸ್ವೀಕರಿಸ್ತೀವಿ ಅಲ್ವಾ? ಒಂದು ಪ್ರಮಾಣ ವಚನ ಅಂತ ಇರುತ್ತೆ, ಅದನ್ನು ಓದಿಸ್ತಾರೆ. ಎಲ್ಲಿ ನೀವು ರಿಪೋರ್ಟ್ ಮಾಡ್ಕೊಳ್ತೀರಾ ಅಲ್ಲಿ ನೀವು ಆ ಪ್ರಮಾಣ ವಚನ ಸ್ವೀಕರಿಸ್ತೀರಾ. ನಾವು ಸಹ ನಮ್ಮ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರ ಮುಂದೆ ಪ್ರಮಾಣ ವಚನ ಸ್ವೀಕರಿಸಿ ನಮ್ಮ ಚಾರ್ಜ್ ತಗೊಳ್ತೇವೆ. ಅದು ಬರೀ ನೇಮ್ ಸೇಕ್ ಆಗಬಾರ್ದು. ನಾವು ಅವಾಗ ಸೇರ್ಕೊಳ್ಳುವಾಗ ಅದೊಂದು ಪ್ರಮಾಣ ವಚನ ಅಂದ್ರೆ ಅದರ ಹಾಗೆ ನಾವು ನಡ್ಕೊಳ್ತೀವಿ ಅಂತ ನಾವು ಮಾತು ಕೊಟ್ಟಿರ್ತೀವಿ ಅಲ್ವಾ? ಆದ್ರಿಂದ ಈ ನಿಷ್ಠೆ ಅನ್ನೋದು, ನಾನ್ ಕರಪ್ಟ್ ಅಫಿಷಿಯಲ್ ಅನ್ನೋದು ಇದನ್ನ ಹುಡುಕಾಡೋ ತರ ಇರಬಾರ್ದು. ಪ್ರತಿಯೊಬ್ಬರು ಸಹ ನಿಷ್ಠೆಯಿಂದ ಕೆಲಸ ಮಾಡ್ಬೇಕನ್ನೋದೇ ಈ ಸರ್ಕಾರಿ ಕೆಲಸದ ಉದ್ದೇಶ.